ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ನಾವು ಒಂದು 2 ಲಕ್ಷ ರೂಪಾಯಿ ಬಟ್ಟೆ ತಗೊಂಡಿದೀವಿ. ಇದು 2ನೇ ಸರಿ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಬಟ್ಟೆ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಇವರಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೆ. ಯಾವಾಗ ಬಂದ್ರು ಚೆನ್ನಾಗಿ ಬಟ್ಟೆ ಎಲ್ಲ ತೋರಿಸ್ತಾರೆ. ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ದುಷ್ಟ ರಾಜಕಾರಣಕ್ಕೆ ಧಿಕ್ಕಾರ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರ ನಡೆ ಖಂಡಿಸಿ ಈ ದಿನ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯ ಎಲ್ಲ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನಾ ಸಭೆ ನಡೆಸಿದವು. ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯಗಳ ಅಭಿವೃದ್ಧಿಯ ಬಗ್ಗೆ ಸಹಕರಿಸಿದ ಸರ್ಕಾರದ ಮೇಲೆ ವಿರೋಧ ಪಕ್ಷಗಳ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ದಿನ ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು, ಜನಸಾಮಾನ್ಯರು, ತಾಲೂಕಾ ಮಟ್ಟದ ಹಾಗೂ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಸಂಘಟನೆಯ ಪದಾಧಿಕಾರಿಗಳು, ಜನಸಾಮಾನ್ಯರು ಒಗ್ಗಟ್ಟಿನ ಪ್ರದರ್ಶನ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ತಾಲೂಕು ವ್ಯಾಪ್ತಿಯ ಸಂಘಟನಾ ಎಲ್ಲರ ನಮ್ಮ ಶಕ್ತಿ ಪ್ರದರ್ಶನ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನರ ಪರ ವಿಶ್ವಾಸ ಗಳಿಸಿದ ಡಿಎಸ್ಎಸ್ ನಾಯಕ ಮುನಿ ವೆಂಕಟಪ್ಪ ಅವರು ಮಾತನಾಡಿ, ವಿರೋಧ ಪಕ್ಷಗಳ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಭ್ರಷ್ಟ ರಾಜಕಾರಣ ಏನೇ ಮಾಡಿದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕು ಎಂಬುದು ಹುನ್ನಾರ ಮಾಡಿಕೊಳ್ಳಬೇಕು ಎಂಬುದು ನಾವು ಖಂಡಿಸುತ್ತೇವೆ. ಈ ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ ಚಲೋ ನಮ್ಮ ಸಂಘಟನೆಯ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ದಿನ ನಮ್ಮ ಶ್ರೀನಿವಾಸಪುರ ತಾಲೂಕಿನಿಂದ ಸುಮಾರು 300ಕ್ಕೂ ಹೆಚ್ಚು ಜನರು, ಸಂಘಟನೆಯ ಎಲ್ಲ ಜನರು, ಪದಾಧಿಕಾರಿಗಳು ಹೋಗುತ್ತಿದ್ದೇವೆ. ನಮ್ಮ ಬೇಡಿಕೆಗಳು ಈಡೇರಿಸಿದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲ ದಲಿತ ಸಂಘಟನಾ ಸಮಿತಿ ಪ್ರತಿಭಟನೆ, ಡೆಲ್ಲಿನಲ್ಲಿ ಬೃಹತ್ ಸಭೆ ಹಮ್ಮಿಕೊಳ್ಳುತ್ತೇವೆ. ನಮ್ಮ ಸಂಘಟನೆ ಎಲ್ಲ ಸಮುದಾಯಗಳ ಸಮನ್ವಯ ವೇದಿಕೆಯಲ್ಲಿ ಸಭೆಯನ್ನ ಮಾಡಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಾ ಸಂಚಾಲಕರು ಬಂಡಾರ್ಲಹಳ್ಳಿ ಮುನಿಯಪ್ಪನವರು ಮಾತನಾಡಿ, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ನಮ್ಮ ಹೋರಾಟ ಮಾಡಿದ್ದು ದಲಿತರ ವಿರೋಧವಾಗಿ ನಡೆದುಕೊಂಡ ಬಿಜೆಪಿ ಸರ್ಕಾರ ಮತ್ತು ಜೆಡಿಎಸ್ ಪಕ್ಷಗಳು ಸಂವಿಧಾನ ಬಗ್ಗೆ ಮಾತಾಡುವುದು ಸರಿಯಲ್ಲ. ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಏನು ಎಂಬುದು ತೋರಿಸುತ್ತೀರಿ, ಅದರ ಪಕ್ಷದ ಬಗ್ಗೆ ಮಾತನಾಡುವುದಿಲ್ಲ. ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಮನೆಯ ವಿಚಾರ ಮಾತಾಡುವುದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರ, ನಮ್ಮೆಲ್ಲರ ಸಂಘಟನೆಯ ಸಹಕಾರ ತೋರಿಸುತ್ತೇವೆ. ಅಭಿವೃದ್ಧಿಗೆ ಯಾರು ಸಹಕಾರ ನೀಡುತ್ತಾರೆ ಅವರಿಗೆ ನಮ್ಮ ಸಹಕಾರ. ದಲಿತರ ಪರವಾಗಿ ವಿರೋಧ ಮಾಡಿದವರಿಗೆ ಧಿಕ್ಕಾರ ಇರುತ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಸಂಚಾಲಕರು ಮುನಿಯಪ್ಪ ಅವರು ವ್ಯಕ್ತಪಡಿಸಿದರು. ಏನೇ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಮಾಡಬೇಕು, ಸಿದ್ದರಾಮಯ್ಯ ನಿಲ್ಲಿಸಬೇಕಂತಕ್ಕಂಥ ಭ್ರಷ್ಟ ರಾಜಕಾರಣವಿರು ಒಂದು ಮೈತ್ರಿ ಮಾಡಿಕೊಂಡು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಇಡೀ ಸರ್ಕಾರವನ್ನ ಇದು ಇಳಿಸ್ಬೇಕಂತೇಳಿ, ಮತ್ತೆ ಸಿದ್ದರಾಮಯ್ಯ ಇಳಿಸ್ಬೇಕು, ಅವನ ಮುಖ್ಯಮಂತ್ರಿ ಸ್ಥಾನ ಇಳಿಸ್ಬೇಕಂತೇಳಿ ಹುನ್ನಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾರು ಹೇಳೋದಿಲ್ಲ. ಇಡೀ ರಾಜ್ಯಾದ್ಯಂತ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿ ಈ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಇದು ಸಹಕಾರ ಮಾಡಿ ಆ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೆ ಹೈಕಮಾಂಡ್ ಏನಿದೆ ನಮ್ಮ ಡೆಲ್ಲಿಯಲ್ಲಿ ಇಡೀ ನಮ್ಮ ಸಿದ್ದರಾಮಯ್ಯ ಪರವಾಗಿ ಮತ್ತು ಕಾಂಗ್ರೆಸ್ ಸರ್ಕಾರದ ನಾವಿದ್ದೀವಿ, ನೀವು ಧೈರ್ಯ ಕೆಲಸ ಮಾಡ್ತಾ ಅವರ ಒಂದು ಹುಕುಂ ಕಳಿಸಿದ್ದಾರೆ. ಅದರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ನಡೀತಾ ಇದೆ. ಇದ್ರ ಬಗ್ಗೆ ನಾವು ದಲಿತ ಸಂಘಟನೆಗಳು ಕೂಡ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಒಂದು 3 ಲಕ್ಷ ಜನ ಸೇರ್ತಾ ಇದ್ದೀವಿ. ಕುಮಾರಸ್ವಾಮಿ ವಿರುದ್ಧವಾಗಿ, ಬಿಜೆಪಿ ಸರ್ಕಾರ ವಿರುದ್ಧವಾಗಿ ಮತ್ತೆ ರಾಜ್ಯಪಾಲರ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇದು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವೀಗ ನಮ್ಮ ಶ್ರೀನಿವಾಸಪುರದಿಂದ ಒಂದು 300 ಜನ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಅಲ್ಲಿ ಹೋಗಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಜನಗಳು, ಮಹಿಳೆಯರು ಎಲ್ಲರೂ ಸೇರ್ತಾ ಇದ್ದಾರೆ. ಇಡೀ ಭ್ರಷ್ಟ ಬಿಜೆಪಿಯನ್ನ ಮತ್ತು ಭ್ರಷ್ಟ ಜೆಡಿಎಸ್ ಅನ್ನ ಕಿತ್ತೊಗಿಬೇಕಂತೇಳಿ ನಮ್ಮ ಒಂದು 9 ದಿನ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಉದ್ದೇಶ ಇದಾಗಿದೆ. ದಯಮಾಡಿ ನೀವೆಲ್ಲ ಸಹಕರಿಸಬೇಕಿತ್ತು ನಮ್ಮಲ್ಲಿ ಪ್ರಮುಖ ಬೇಡಿಕೆ. ಒಂದು 300 ಜನ ಹೋಗ್ತಾ ಇದ್ದೀವಿ. ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮ ಬೇಡಿಕೆ. ಸರ್, ತಮ್ಮಲ್ಲಿ ಒಂದು ಮಾತು, ಜಿಲ್ಲಾದಂತ ಇಡೀ ದೇಶದಂತ ಈ ದಿನ ಒಂದು ಭ್ರಷ್ಟ ಬಿಜೆಪಿ ಜೆಡಿಎಸ್ ಅಂತ ಒಂದು ಪ್ರತಿಭಟನೆ ಹಮ್ಮಿಕೊಂಡು ತಮ್ಮ ಒಂದು ಈ ದಿನ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಲಕ್ಷಾಂತರ ಜನ ಸೇರಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಒಂದು ಪ್ರತಿಫಲ ಸಿಗದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ನಿಮ್ಮ ಉಗ್ರ ಹೋರಾಟ ಇಡೀ ಜಿಲ್ಲಾ ದೇಶದಲ್ಲಿ ಯಾವ ರೀತಿ ಹಮ್ಮಿಕೊಂಡು ಯಶಸ್ಸಿಗೆ ತಾವು ಒಂದು ಸಾಥ್ ನೀಡ್ತೀರಿ?
ನಮ್ಮ ಬೇಡಿಕೆ ಈಡೇರಬೇಕಂತೇಳಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸಲಿ ಅಂತಂದಾಗ ಇಡೀ ದೇಶಾದ್ಯಂತ ಎಲ್ಲ ಸಂಘಟನೆಗಳು ಎಲ್ಲ ಬಿಜೆಪಿ ಹೊರತುಪಡಿಸಿ ವಿ ಮುನಿಯಪ್ಪ ಅಂತ ತಾಲೂಕು ಸಂಚಾಲಕರು. ನಾನು ಸುಮಾರು 20 ವರ್ಷದಿಂದ ಸಕ್ರಿಯವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲಿ ಅನ್ಯಾಯ ಆದ್ರೂ ಆ ಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಮಿಟಿ ಎಲ್ಲ ನಮ್ಮ ಸಹಕಾರದೊಂದಿಗೆ, ನಮ್ಮ ಕಾರ್ಯಕರ್ತರ ಸಹಕಾರದೊಂದಿಗೆ ಏನ್ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇದೆ, ಬಡವರ ಪರವಾಗಿ ಕೊಟ್ಟಿರುವಂತ ಏನು ಗ್ಯಾರಂಟಿಗಳಿದಾವೋ ಆ ಗ್ಯಾರಂಟಿ ಮುಗಿಸಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ. ಅದು ವಿರುದ್ಧವಾಗಿ ಇವತ್ತು ಇಡೀ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕೂಲಿ ಕಾರ್ಮಿಕರು, ಎಲ್ಲ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ತರದನ್ನು ಕಂಟಿನ್ಯೂ ಅವರು ಮಾಡಿದ್ರೆ ಇವತ್ತೇನು ಕೇಂದ್ರದಲ್ಲಿರುವಂತಹ ಭ್ರಷ್ಟ ಬಿಜೆಪಿ ಸರ್ಕಾರ ದಲಿತರ ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ದಲಿತರ ಅಧಿಕಾರಿಗಳ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಕಾರ್ಮಿಕರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ, ಯಾವುದೇ ವಿಧವಾಗಿ ನಾವು ಸಹಿಸೋದಿಲ್ಲ. ಪ್ರತಿ ಹಳ್ಳಿಯಿಂದ, ಹೋಬಳಿಯಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ, ರಾಜ್ಯದಿಂದ ನಾವು ಪರಿಸ್ಥಿತಿ ಬಂದಿದೆ. ಇವತ್ತು ಇದೇ ತರಹದ ದೌರ್ಜನ್ಯಗಳಾಗಿರ್ಬೋದು, ರೈತರ ಪರವಾಗಿ ದೌರ್ಜನ್ಯ ಆಗಿರ್ಬೋದು, ರೈತ ಕಾನೂನಿನಲ್ಲಿ ಅವರು ವಿರೋಧ ಮಾಡ್ತಾ ಇದ್ದಾರೆ, ದಲಿತರ ಪರವಾಗಿರುವಂತಹ ಕಾನೂನುಗಳನ್ನು ಅವರು ವಿರೋಧ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ವಿರೋಧ ಮಾಡ್ತಾರೆ. ಇಂಥ ದುಷ್ಟ ಶಕ್ತಿಗಳಿಗೆ, ಇಂಥ ದುರ್ಮಾರ್ಗರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ಇವು ವಿರುದ್ಧವಾಗಿ ಇಡೀ ದಲಿತ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು ಎಲ್ಲ ಒಗ್ಗಟ್ಟಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ಅವ್ರ ಹಿಂದೆ ಸರಿಲಿಲ್ಲ ಅಂದ್ರೆ ನಮ್ಮ ದಲಿತ ಸಂಘಟನೆಗಳ ಪವರ್ ಏನು ಅನ್ನೋದು ತೋರಿಸ್ತೀವಿ. ಈಗ ಆಲ್ರೆಡಿ ಹಂತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದರಿಂದ ಏನು ಅಹಿಂದ ನಾಯಕರಾಗಿರೋ ಸಿದ್ದರಾಮಯ್ಯ ಆಗಿರ್ಬೋದು, ಇಡೀ ಕ್ಯಾಬಿನೆಟ್ ಇರುವಂತ ದಲಿತ ನಾಯಕರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವರು ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೋ, ಭ್ರಷ್ಟ ರಾಜಕಾರಣಿಗಳಿದ್ದಾರೋ ಬಿಜೆಪಿಯಲ್ಲಿ, ಜೆಡಿಎಸ್ ಅಲ್ಲಿ, ಬೇರೆ ಪಕ್ಷದಲ್ಲಿ ಅವ್ರ ವಿರುದ್ಧವಾಗಿ ಅವರು ಮಾತಾಡ್ತಾ ಇಲ್ಲ. ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಸುಮಾರು ಜನ ವಿರುದ್ಧವಾಗಿದ್ರೆ ಅದು ನಾವು ಧ್ವನಿ ಎತ್ತೀವಿ, ಅವ್ರ ಧಿಕ್ಕಾರ ಕೂರ್ತೀವಿ. ಅದಕ್ಕೆ ನಾವು ಎಲ್ಲಿಯೇ ನಮ್ಮ ಕಾರ್ಯಕರ್ತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ನಮ್ಮ ಮೀಡಿಯಾ ಸಹಕಾರದಿಂದ ನಾವು ಇವತ್ತು ಪತ್ರಿಕಾ ಸರ್ಕಾರದಿಂದ ನಾವು ಈ ಕಾರ್ಯಕ್ರಮ ಅನ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ನಿಮ್ಗೆ ಪೂರ್ತಿ ಬೆಂಬಲ ಬೇಕು. ಎಲ್ಲ ಈ ಒಂದು ಮಾತಾಡಕ್ಕೆ ಇದು ಒಂದೇ ಒಂದು ಸೆಕೆಂಡ್. ಇಡೀ ದೇಶದಲ್ಲಿ ಈ ದಿನ ಹೋರಾಟ ತಮ್ಮ ಸಂಘಟನೆಗಳ ಒಂದು ಎಲ್ಲ ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಈ ಒಂದು ಸಂಘಟನೆ, ನಿಮ್ಮ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಒಂದು ಕಾರಣರಾಗಿದೆ. ಹೌದು, ಅಭಿವೃದ್ಧಿಗೆ ಯಾರು ಸಾಥ್ ಕೊಡ್ತಾರೋ, ಬಡವರ ಪರವಾಗಿ ಯಾರು ನಿಂತ್ಕೊಳ್ತಾರೋ, ದಲಿತರ ಪರವಾಗಿ ಯಾರು ನಿಂತ್ಕೊಳ್ತಾರೋ ಅವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಅವ್ರಿಗೆ ನಮ್ಗೆ ಸಹಾಯ, ನಮ್ಗೆ ಓಟ್ ಇರುತ್ತೆ. ಯಾರು ದಲಿತರ ವಿರುದ್ಧವಾಗಿ ನಿಂತ್ಕೊಳ್ತಾರೋ ಅವ್ರು ನಮ್ಗೆ ಧಿಕ್ಕಾರ ಇರುತ್ತೆ. ನಾವು ಬಿಡೋದಿಲ್ಲ, ಅವ್ರ ಮನೆಯ ಹತ್ರ ಗೆರವ್ ಮಾಡ್ತೀವಿ. ಆಲ್ರೆಡಿ ಈಗ ಹಂತವಾಗಿ ನಮ್ಮ ರಾಜ್ಯ ನಾಯಕರುಗಳು ಎಷ್ಟು ತಗೊಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ನಾವು ಇರ್ತೀವಿ. ನಾವು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಸಂಘಟನೆಗಳು, ಎಲ್ಲ ಸಾಂಸ್ಕೃತಿಕ ಸಂಘಟನೆಗಳು, ದಲಿತ ಕಲಾ ಮಂಡಳಿಗಳು, ಕವಿಗಳು, ಸಾಹಿತಿಗಳು ಎಲ್ಲರೂ ಸೇರಿಕೊಂಡು ಇಡೀ ಡೆಲ್ಲಿ ಚಲೋ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಎಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದು ನಮ್ಮ ಬೇಡಿಕೆ ಈಡೇರದಾಗಿದ್ರೆ ಅದನ್ನ ರದ್ದು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಇದು ಕಾರ್ಯಕ್ರಮಗಳನ್ನ ಸವಾಲಾಗಿ ನಿಮ್ಮಲ್ಲಿ ಹೇಳ್ತೇವೆ. ತಮ್ಮಲ್ಲಿ ಇನ್ನೊಂದು ಕಿವಿ ಮಾತು. ಕೋಲಾರ ಜಿಲ್ಲಾ ತಾಲೂಕು ವ್ಯಾಪ್ತಿ ನಿಮ್ಮ ಸಂಘಟನೆ ಎಲ್ಲ ಒಂದು ಜನರ ಒಂದು ವಿಶ್ವಾಸ, ಪದಾಧಿಕಾರಿಗಳ ವಿಶ್ವಾಸ ಪಡೆದು ಈ ದಿನ ಒಂದು ಸಹಕಾರದಿಂದ ಸಾಥ್ ನೀಡಿ ಮುಂಬರುವ ದಿನ ಇದೇ ರೀತಿ ಒಂದು ವಿಜೃಂಭಣೆಯಿಂದ ಈ ಒಂದು ಎಲ್ಲ ನಿಮ್ಮ ಸಂಘಟನೆಯ ಜನರು ಸಹಕಾರ ನೀಡಿ ಮುಂಬರುವ ದಿನಗಳಲ್ಲೂ ಮಾಡ್ತಿರೋಂಥ ಒಂದು ನಂಬಿಕೆ. ಹೌದು,
ಯಾವುದೇ ನಮ್ಮ ಸಂಘಟನೆ ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋದಲ್ಲ, ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿರೋದಲ್ಲ. ಇಡೀ ಎಲ್ಲ ಜನ ಸಮುದಾಯ, ಎಲ್ಲ ಜಾತಿಗಳ, ಎಲ್ಲ ಒಂದು ಸರ್ವಧರ್ಮಗಳ ಒಂದು ಸರ್ವಧರ್ಮಗಳ ಸಮನ್ವಯವಾಗಿ ಎಲ್ಲರನ್ನೂ ನಾವು ಒಂದು ವೇದಿಕೆಗೆ ತಗೊಂಡ್ಬಂದು ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ಯಾವುದೇ ಜಾತಿ ಪಕ್ಷವಲ್ಲ, ಯಾವುದೇ ರಾಜಕೀಯ ಪಕ್ಷವೂ ಅಲ್ಲ. ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ. ರಾಮದಾಸ್ ಆಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಅಂತ ಮುನ್ನ ಮಕ್ಕಳು ಈ ರಾಜ್ಯದಿಂದಾನೇ ಕೆಟ್ಟ ಹೆಸರು ಬರ್ತಾ ಇದ್ರು. ಅಂತವ್ರ ವಿರುದ್ಧವಾಗಿ ಅವ್ರು ಮಾತಾಡೋದಿಲ್ಲ. ಕುಮಾರಸ್ವಾಮಿಗಂತೂ ಅವ್ರ ನಾಚಿಕೆ, ಅವ್ರ ಫ್ಯಾಮಿಲಿನಲ್ಲಿ ಆಗೋರು ಅವ್ರು ತಿಳ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಇವಾಗ ಬೇರೆಯವರು ಸುಮಾರು 5 ವರ್ಷದಲ್ಲಿ ಏನು ದೇವರಾಜ ಅರಸ ಇದ್ದ ಅಂತ ಆ ಒಂದು ಮೆಂಟಾಲಿಟಿ ಬಂದಿರುವಂತ ಸಿದ್ದರಾಮಯ್ಯ ಅವರು ಯಾವತ್ತೂ ಆಗ್ಲಿ ವಿರುದ್ಧವಾಗಿ ನಿಂತ್ಕೊಳ್ಳೋದಿಲ್ಲ. ಅವರು ಭ್ರಷ್ಟಾಚಾರ ಮಾಡಿ ಕೈ ಹಾಕೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸಿದ್ದರಾಮಯ್ಯ ಅವರು ವಿರುದ್ಧವಾಗಿ ಒಂದು ಪುಟ್ಟು ನಡೀತಾ ಇದೆ. ಅದಕ್ಕೆ ಒಂದು ಪುಟ್ಟು ನಡೀತಾ, ಅದಕ್ಕೆ ನಾವು ಯಾವುದು ಬೆಂಬಲ ಕೊಡೋದಿಲ್ಲ. ಯಾರು ಸಿದ್ದರಾಮಯ್ಯ ಏನು ಯಾರೇ ಆಗ್ಲಿ ದರಿದ್ರ ಪರ